സൊല്ലലു മാത്രല്ല ആട്ടി കണിലത ഗട്ടി മൽപ്പുക പലെ. എല്ലാവർക്കും നന്ദി. ആട്ടിന് മുളയുണ്ടാക്കാം. ಸಣ್ಣ ಮುಳ್ಳು ಇರುತ್ತದೆ, ಅದನ್ನು ಈ ರೀತಿ ತೆಗೆಯುವುದು. ತುಂಡು ಮಾಡಿದ ಕಣಿಲೆಯನ್ನು 3 ಸಲ ಕುದಿಯುವ ಬಿಸಿ ನೀರಿಗೆ ಒಂದೇ ಸಲ ಅರಸಿನ ಹಾಕಿ ಬಗ್ಗಿಸಬೇಕು. ಗ್ಲಾಸ್ ಬೆಳ್ತಿಗೆ ಅಕ್ಕಿಯನ್ನು 3 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ. 1 ಮಿಕ್ಸಿ ಜಾರಿಗೆ ಅಕ್ಕಿ, 1 ಬೌಲ್ ತೆಂಗಿನಕಾಯಿ, 9 ಬ್ಯಾಡಗಿ ಮೆಣಸು, 3 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, ಉಪ್ಪು, ಹುಣಸೆ ಹಣ್ಣು, ರುಚಿಗೆ ಬೆಲ್ಲ, ಅರ್ಧ ಗ್ಲಾಸ್ ನೀರು ಹಾಕಿಕೊಂಡು ತುಂಬಾ ನುಣ್ಣಗೆ ಆಗದ ರೀತಿಯಲ್ಲಿ ರುಬ್ಬಿಕೊಳ್ಳಿ. ಹಿಟ್ಟಿಗೆ ಸಣ್ಣಕ್ಕೆ ಹೆಚ್ಚಿದ ಕಣಿಲೆಯನ್ನು ಹಾಕಿಕೊಂಡು ಬೆರೆಸಿಕೊಳ್ಳಿ. ಬಾಡಿಸಿದ ಬಾಳೆ ಎಲೆಗೆ 1 ದೊಡ್ಡ ಚಮಚ ಹಿಟ್ಟನ್ನು ಹಾಕಿಕೊಂಡು ಒಂದೊಂದನ್ನು ಮಡಿಸಿ ಬೇಯಲಿಕ್ಕೆ ಇಡ್ಲಿ ಪಾತ್ರದಲ್ಲಿ ಇಡಿ. 45 ನಿಮಿಷ ಬೇಯಿಸಿಕೊಳ್ಳಿ. ರುಚಿಯಾದ ಕಣಿಲೆ ಗಟ್ಟಿ ರೆಡಿ. ಇದಕ್ಕೆ ಬೆಣ್ಣೆ ಮತ್ತು ಹಸಿಮೆಣಸಿನ ಮಜ್ಜಿಗೆ ಹುಳಿ ಹಾಕಿಕೊಂಡು ತಿನ್ನಲಿಕ್ಕೆ ತುಂಬಾ ರುಚಿ.